ಪ್ರೀತಿಯ ಕೇಳುಗರೆ, ಇವತ್ತಿನ ತಾರಾಪುಂಜ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ತಾರೆ ಯಾರು? ಇವತ್ತಿನ ತಾರೆ ಲೈಬ್ರರಿ ಲೋಕದ ಪಿತಾಮಹ ಅಂತಾನೆ ಖ್ಯಾತಿ ಪಡೆದಿರುವ ಎಸ್.ಆರ್. ರಂಗನಾಥನ್ ಅವರು. ಎಸ್.ಆರ್. ರಂಗನಾಥನ್ ಅವರನ್ನ ನಮಗೆ ಪರಿಚಯ ಮಾಡ್ತಾ ಇದ್ದಾರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಾಧ್ಯಾಪಕರು, ಗ್ರಂಥಪಾಲನಾ ಕ್ಷೇತ್ರದಲ್ಲಿ ಅಪಾರ ಅನುಭವ ಪಡೆದವರೂ ಆದ ಡಾ ಕೃಷ್ಣಮೂರ್ತಿ ಅವರು. ಕೇಳೋಣ ತಾರಾಪುಂಜ. ತಾರಾಪುಂಜ ಕಾರ್ಯಕ್ರಮದಲ್ಲಿ ಡಾ ಕೃಷ್ಣಮೂರ್ತಿ ಅವರನ್ನ ಮಾತನಾಡಿಸಿದ್ದಾರೆ ಕನ್ಸೆಪ್ಟಾ ಫರ್ನಾಂಡಿಸ್. ಕೇಳಿ ತಾರಾಪುಂಜ. ಶ್ರೋತೃಗಳೇ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಭಾರತೀಯ ಸಾಂಖ್ಯಿಕ ಸಂಸ್ಥೆ ಅನ್ನುವ ಕೇಂದ್ರ ಸರ್ಕಾರದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಡಾಕ್ಯುಮೆಂಟೇಶನ್ ರಿಸರ್ಚ್ ಸೆಂಟರ್. ಇಲ್ಲಿ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಕೃಷ್ಣಮೂರ್ತಿ ಎಂ ಅವರು ನಮ್ಮ ಜೊತೆ ಇದ್ದಾರೆ. ಗ್ರಂಥಪಾಲನಾ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಅವರು ಹೊಂದಿದ್ದಾರೆ. ನಮ್ಮ ದೇಶದಲ್ಲಿ ಹಾಗೆ ವಿದೇಶದಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಹಾಗೆ ಹಲವಾರು ಸ್ಥಳಗಳಲ್ಲಿ, ಕೇಂದ್ರಗಳಲ್ಲಿ, ದೇಶ ವಿದೇಶದಲ್ಲಿ ಬೇರೆ ಬೇರೆ ರೀತಿಯ ಸಮ್ಮೇಳನಗಳಲ್ಲಿ ಅವರು ಪ್ರಬಂಧ ಮಂಡನೆ ಮಾಡ್ತಾರೆ. ಸ್ವತಃ ಅವರು ಡೆಲಿಗೇಟ್ ಆಗಿ ಹೋಗ್ತಾರೆ. ಅಲ್ಲಿ ಗ್ರಂಥಪಾಲನಾ ಕ್ಷೇತ್ರದಲ್ಲಿ, ಗ್ರಂಥಾಲಯ ಇಲಾಖೆಯಲ್ಲಿ ಆಗುವ ಬೇರೆ ಬೇರೆ ಬದಲಾವಣೆಗಳು ಮತ್ತೆ ಹೊಸತನಗಳ ಬಗ್ಗೆ ತಾವು ತಿಳ್ಕೊಳ್ಳೋದ್ರ ಜೊತೆಗೆ ತಾವು ನೋಡ್ಕೊಂಡು ಬಂದದನ್ನ, ತಾವು ತಿಳ್ಕೊಂಡು ಬಂದದನ್ನ ಅವರು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾರೆ. ಅವರನ್ನ ಇವತ್ತು ಮಾತಾಡಿಸೋಣ. ನಮ್ಮ ಶ್ರೋತೃಗಳಿಗೆ ಅವರು ಪರಿಚಿತರೇ ಅಂತ ನಾನು ಅಂದ್ಕೊಳ್ತೀನಿ. 2 ಸಂಚಿಕೆಗಳಲ್ಲಿ ಸಿನಿ ಸಂವಾದ ಕಾರ್ಯಕ್ರಮವನ್ನು ಕೂಡ ಅವರು ಈ ಹಿಂದೆ ನಡೆಸಿಕೊಟ್ಟಿದ್ದಾರೆ. ಪ್ರೊಫೆಸರ್ ಕೃಷ್ಣಮೂರ್ತಿ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಸಂಸ್ಥೆ ಡಾಕ್ಯುಮೆಂಟೇಶನ್ ರಿಸರ್ಚ್ ಸೆಂಟರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ಇದು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಕೊಡುಗೆ ನಮ್ಮ ಕೇಂದ್ರ ಸರ್ಕಾರದ್ದು ಅಂತ ನಾನು ಭಾವಿಸ್ತೇನೆ. ಖಂಡಿತ ಮೇಡಮ್. ಈ ಸಂಸ್ಥೆಯ ಸ್ಥಾಪನೆ ಹೇಗಾಯ್ತು, ಯಾಕಾಯ್ತು, ಅಥವಾ ಮತ್ತೆ ಕರ್ನಾಟಕದಲ್ಲೇ ಯಾಕಾಯ್ತು ಅಥವಾ ಹೇಗಾಯ್ತು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳಿ. ಮತ್ತೆ ಅದರ ಹಿನ್ನೆಲೆಯಲ್ಲಿ ದುಡಿದವರು ಯಾರು, ಇಂಥ ಒಂದು ಸಂಸ್ಥೆಯನ್ನು, ಕೇಂದ್ರ ಸರ್ಕಾರದ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾದವರು ಯಾರು, ಮತ್ತೆ ಆ ಸಂಸ್ಥೆಯ ಬೆಳವಣಿಗೆ ಮತ್ತೆ ಪ್ರಸಕ್ತ ಅದರ ಸ್ಥಿತಿಗತಿಗಳ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಮಾಹಿತಿ ಕೊಡಿ. 1962ರಲ್ಲಿ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರು ಈ ಡಾಕ್ಯುಮೆಂಟೇಶನ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್, ಲೇಖನ ಮತ್ತು ಸಂಶೋಧನಾ ತರಬೇತಿ ಕೇಂದ್ರ ಅಂತೇಳಿ ಪ್ರಾರಂಭ ಮಾಡಿದ್ರು. ಮೊದಲಿಗೆ ಈ ಕಚೇರಿಯು ಮಲ್ಲೇಶ್ವರಂನಲ್ಲಿ ಇತ್ತು. ಇದರ ಮೂಲ ಉದ್ದೇಶ ಗ್ರಂಥಾಲಯ ವಿಜ್ಞಾನಿಗಳಿಗೆ ತರಬೇತಿ ಕೊಡುವುದು, ಸಂಶೋಧನೆ ಕೊಡುವುದು, ತಿಂಗಳ ಮಾಸಿಕ ಪರಿಣಿತರನ್ನ ಕರೆಸಿ ಅಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೊಡುವುದು ರಂಗನಾಥನ್ ಅವರು ಮಾಡಿಕೊಂಡು ಬರ್ತಾ ಇದ್ದಂತ ಈ ಕಾರ್ಯಕ್ರಮಗಳು. ನಂತರ ಎಸ್.ಆರ್. ರಂಗನಾಥನ್ ಅವರು ಭಾರತೀಯ ಸಾಂಖ್ಯಿಕ ಸಂಸ್ಥೆಯ ಸಂಸ್ಥಾಪಕರಾದಂಥ ಪ್ರೊಫೆಸರ್ P.C. ಮಹಲ್ನೋಬಿಸ್ ಇವರು 2ನೇ ಪಂಚವಾರ್ಷಿಕ ಯೋಜನೆಯ ರೂವಾರಿಗಳು. ಜವಾಹರ್ಲಾಲ್ ನೆಹರು ಅವರ ಸಂಪರ್ಕದಿಂದ ಮಹಲ್ನೋಬಿಸ್ ರವರು 2ನೇ 5-year ಪ್ಲಾನ್ ಮಾಡಿಕೊಡ್ತಾರೆ. ಆ ರೀತಿ ಭಾರತೀಯ ಸಾಂಖ್ಯಿಕ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗಳಿಸಿತು. ಎಸ್.ಆರ್. ರಂಗನಾಥನ್ ಅವರು ಡಾಕ್ಯುಮೆಂಟೇಶನ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ ಇದನ್ನ 2ನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಕರ್ನಾಟಕಕ್ಕೆ ಬರಲಿಕ್ಕೆ ಶ್ರಮ ವಹಿಸಿದ್ರು ಅಂತ ನೀವು ಹೇಳ್ತೀರಿ. ಈ ಎಸ್.ಆರ್. ರಂಗನಾಥನ್ ಅಂದ್ರೆ ಯಾರು ಅಂತ ನಮ್ಮ ಶ್ರೋತೃಗಳಿಗೆ ಗೊತ್ತಾಗ್ಬೇಕಲ್ಲ. ಎಸ್.ಆರ್. ರಂಗನಾಥನ್ ಅವರು ಫಾದರ್ ಆಫ್ ಲೈಬ್ರರಿ ಸೈನ್ಸ್. ನಮ್ಮ ಭಾರತದಲ್ಲಿ ಅವರು 1892ರಲ್ಲಿ ಆಗಸ್ಟ್ 9ರಂದು ಜನಿಸಿ ಭಾರತೀಯ ಒಂದು ಇತಿಹಾಸದಲ್ಲಿ ಗ್ರಂಥಾಲಯ ವಿಜ್ಞಾನದಲ್ಲಿ ಹೆಸರು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ 1924ರಲ್ಲಿ ಲಂಡನ್ನಿಗೆ ತೆರಳಿ ಗ್ರಂಥಾಲಯ ವಿಜ್ಞಾನದಲ್ಲಿ ಉನ್ನತ ವ್ಯಾಸಂಗವನ್ನು ಪಡೆದು ಭಾರತ ದೇಶಕ್ಕೆ ಬಂದು ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಗ್ರಂಥಪಾಲಕರಾಗಿ, ಏನಿವತ್ತು ನಾವು ವಾರಣಾಸಿಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಅಲ್ಲಿ ಗ್ರಂಥಪಾಲಕರಾಗಿದ್ರು. ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಪಾಲಕರಾಗಿದ್ರು. ಇವರ ಸೇವೆಯನ್ನ ಗಮನಿಸಿ 1957ನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರು ಮಂಗಳೂರಿನ ಸರಕಾರಿ ಕಾಲೇಜಿನಲ್ಲಿ ಕೂಡ ಪ್ರಾಧ್ಯಾಪಕರಾಗಿ ಸಣ್ಣ ಅವಧಿಗೆ ಕೆಲಸ ಮಾಡಿದ್ರು ಅಂತ ನಾನು ಕೇಳಿದ್ದೆ. ಹೌದು ಮೇಡಮ್. 1917ರಲ್ಲಿ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಗಣಿತ ಶಾಸ್ತ್ರ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ 2 ವರ್ಷಗಳವರೆಗೆ. ನಂತರ ಅವರು ಕೊಯಮತ್ತೂರಿಗೆ ಹೋಗ್ತಾರೆ ಗ್ರಂಥಪಾಲಕರಾಗಿ. 1922ರಲ್ಲಿ ಪ್ರೆಸಿಡೆನ್ಸಿ ಕಾಲೇಜ್ ಮಡ್ರಾಸಿಗೆ ತೆರಳುತ್ತಾರೆ. 1924ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸುತ್ತಾರೆ. ಇವತ್ತಿಗೆ 100 ವರ್ಷಗಳ ಅವರ ಸಾಧನೆ ಶತಮಾನ
ಕಂಡಂತ 24ರಿಂದ 2024 ನಾನು ನಮ್ಮ MP ಸತೀಜ ಅಂತೇಳಿ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇದ್ದಾರೆ, ಸೀನಿಯರ್ ಪ್ರೊಫೆಸರ್. ಒಂದು ಲೇಖನವನ್ನ ನಾವು ಅಂತಾರಾಷ್ಟ್ರೀಯ ನಿಯತಕಾಲಿಕೆಯಲ್ಲಿ 100 ವರ್ಷಗಳ ರಂಗನಾಥನ್ ಸಾಧನೆ ಅಂತೇಳಿ ನಾವು ಪ್ರಕಟಿಸಿದ್ದೀವಿ ಮೇಡಮ್. ಅಂದ್ರೆ ಈಗ ನಾವು 1 ಶತಮಾನದ ಕಾಲ ರಂಗನಾಥನ್ ಅವರ ಸೇವೆ ಏನಿದೆ ಗ್ರಂಥಾಲಯ ಎನ್ನುವ ಸಂಸ್ಥೆಗೆ, ಅದಕ್ಕೆ ಅವರ ಸೇವೆಯ ಬಗ್ಗೆ ಮಾತಾಡ್ತೀವಿ. ಆದ್ರೆ ಮೂಲತಃ ಅವರು ಗಣಿತಜ್ಞರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಅವರು ಬೋಧಿಸಿದ್ದು ಗಣಿತಶಾಸ್ತ್ರ. ಆ ನಂತರ ಅವರು ಗ್ರಂಥಾಲಯ ವಿಜ್ಞಾನದ ಕಡೆ ಮುಖ ಮಾಡ್ತಾರೆ ಅಲ್ವಾ? 1924ರಲ್ಲಿ ಅವರು ಮದ್ರಾಸ್ ವಿಶ್ವವಿದ್ಯಾಲಯದ ಗ್ರಂಥಪಾಲರಾಗ್ತಾರೆ. ಮತ್ತೆ ನಮ್ಮ ಭಾರತ ಸರ್ಕಾರ ಅವರನ್ನ ಉನ್ನತ ವಿದ್ಯಾಭ್ಯಾಸಗೋಸ್ಕರ ಲಂಡನ್ಗೆ ಕಳಿಸ್ತಾರೆ, ಹೆಚ್ಚಿನ ಗ್ರಂಥಾಲಯವನ್ನ ಸ್ಟಡಿ ಮಾಡಿ ಬರ್ಲಿ ಅಂತೇಳಿ. ಅಲ್ಲಿ ಕಲಿತು ನಮ್ಮ ಭಾರತ ದೇಶದಲ್ಲಿ ಉನ್ನತವಾದ ಒಂದು ಕೊಡುಗೆಗಳನ್ನ ಕೊಡ್ತಾರೆ. ಇವತ್ತು ಅವರು ಕೊಟ್ಟಂತ ಕೊಡುಗೆ ಇವತ್ತು ನಾವು ಈ ದೇಶದಲ್ಲಿ ಕಂಡಂತ ಗ್ರಂಥಾಲಯಗಳ ಏಳಿಗೆ. ಅದನ್ನೇ 5ನೇ ಲಾನಲ್ಲಿ ಅವರು ಪಂಚಸೂತ್ರಗಳಲ್ಲಿ ಹೇಳಿರೋದು, ಲೈಬ್ರರಿ ಈಸ್ ಎ ಗ್ರೋಯಿಂಗ್ ಆರ್ಗಾನಿಸಮ್. ಅಂದರೆ ನಡ್ಕೊಂಡದು ಹೋಗ್ತಾ ಇರುತ್ತೆ, ಚಿಕ್ಕದಿಂದ ದೊಡ್ಡದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗುತ್ತೆ ಅಂತ ಆ ಒಂದು 5ನೇ ಪಂಚಸೂತ್ರ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಆಟ ಊಟ ಓಟ ಕನ್ನಡ ಒಂದನೆ ಪಾಠ. ಆಟ ಊಟ ಓಟ ಕನ್ನಡ ಒಂದನೆ ಪಾಠ. ಕನ್ನಡ ಭಾಷೆಯ ಕಲಿತವಗೆ ಜೀವನವೇ ರಸದೂಟ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು. ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು. ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು. ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಉಪ್ಪು ತಿಂದ ಮನೆಗೆ 2 ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ. ಉಪ್ಪು ತಿಂದ ಮನೆಗೆ 2 ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ರುರ್ರು ಎ ಐ ಭಾರತ ಮಾತೆಗೆ ಜೈ. ಒಂದೇ ತಾಯಿ ಮಕ್ಕಳು ನಾವು ಒಂದು ಕೂಡಬೇಕು. ಒಂದೇ ತಾಯಿ ಮಕ್ಕಳು ನಾವು ಒಂದು ಕೂಡಬೇಕು. ಓದನ್ನು ಕಲಿತು ದೇಶದ ಸೇವೆಗೆ ನಿಲ್ಲಬೇಕು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಔ ಅಂ ಅಹ ಔ ಅಂ ಅಹ ಅಹ ಆಹ. ಡಾಕ್ಟರ್ SR ರಂಗನಾಥನ್ ಅವರು ಗ್ರಂಥಪಾಲಕರಿಗೆ ಅಥವಾ ಗ್ರಂಥಾಲಯ ವಿಜ್ಞಾನಕ್ಕೆ 5 ಸೂತ್ರಗಳನ್ನು ಅಂದ್ರೆ ಪಂಚಸೂತ್ರಗಳನ್ನು ಕೊಟ್ಟಿದ್ದಾರೆ ಅಂತ ಗ್ರಂಥಾಲಯ ವಿಜ್ಞಾನ ಅಭ್ಯಾಸ ಮಾಡುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮೊದಲನೇ ಪ್ರಾರಂಭದ ಪಾಠದಲ್ಲೇ ಬೋಧಿಸಲಾಗ್ತದೆ.
ಆ ಪಂಚಸೂತ್ರಗಳನ್ನ ಒಂದು ಸ್ವಲ್ಪ ವಿವರಿಸಿ ಹೇಳಿ ನೋಡೋಣ. ಎಸ್ ಮೇಡಮ್, ಆ ಪಂಚಸೂತ್ರಗಳು ನೀವು ಬಹುಶಃ ಸಾರ್ವಜನಿಕ ಗ್ರಂಥಾಲಯ ಇರ್ಬೋದು, ವಿಶ್ವವಿದ್ಯಾಲಯ ಗ್ರಂಥಾಲಯ ಇರ್ಬೋದು, ನೀವು ಒಳಗಡೆ ಎಂಟ್ರಿ ಹಾಕ್ತಿದ್ದಂಗೆನೆ ನಮ್ಮ ಐನ್ಸ್ಟೈನ್ ಒಂದ್ ಕಡೆ ಹೇಳ್ತಾರೆ, ಗ್ರಂಥಾಲಯದ ದಾರಿ ಎಂದರೆ ಓದುಗ. ಅದರ ಒಂದು ಇಂಪಾರ್ಟೆನ್ಸ್ ನಮ್ಮ ಐನ್ಸ್ಟೈನ್ ಆ ಕಾಲದಲ್ಲೇ ಹೇಳಿದ್ದಾರೆ. ಈ ಪಂಚಸೂತ್ರಗಳಲ್ಲಿ ಮೊದಲನೇ ಪಂಚಸೂತ್ರ ಗ್ರಂಥಾಲಯಗಳು ಉಪಯೋಗಕ್ಕಾಗಿ, ಎರಡನೆಯದು ಪ್ರತಿಯೊಬ್ಬ ಓದನಿಗೊಂದು ಗ್ರಂಥ, ಮೂರನೆಯ ಪ್ರತಿ ಗ್ರಂಥಕ್ಕೊಬ್ಬ ಓದುಗ, ನಾಲ್ಕನೇದು ಓದುಗನ ಸಮಯ ಉಳಿಸಿ, ಐದನೇದು ಗ್ರಂಥಾಲಯ ಸದಾ ಬೆಳೆಯುವ ಶಿಶು, ಲೈಬ್ರರೀಸ್ ಎ ಗ್ರೋಯಿಂಗ್ ಆರ್ಗಾನಿಸಮ್. ಈ ನಾಲ್ಕನೇದು ಇದೆಯಲ್ಲ, ಓದುಗನ ಸಮಯ ಉಳಿಸಿ. ಇವತ್ತು ನಾವು ಎಲೆಕ್ಟ್ರಾನಿಕ್ ಲೈಬ್ರರಿ, ಡಿಜಿಟಲ್ ಲೈಬ್ರರಿ, ಗೂಗಲ್, ಇಂಡೆಕ್ಸಿಂಗ್ ಎಲ್ಲ ಏನ್ ಹೇಳ್ತೀವೋ ಇದನ್ನ 1932ರಲ್ಲಿ ಈ ಪಂಚಸೂತ್ರಗಳನ್ನ ಕೊಟ್ಟಂತ SR ರಂಗನಾಥನ್ ಅವರು. ಅಂದ್ರೆ ಓದಿನ ಮಹತ್ವವನ್ನು ಅವರು ಆಗ್ಲೇ ತಿಳ್ಕೊಂಡಿದ್ದಾರೆ. ಬಹಳ ಹಿಂದೆ, 1 ಶತಮಾನಕ್ಕೂ ಹಿಂದೆ ಅವರು ಓದಿನ ಮಹತ್ವವನ್ನು ತಿಳ್ಕೊಂಡು ಪ್ರತಿಯೊಬ್ಬರು ಓದಬೇಕು ಅಂತ ಹೇಳ್ತಾರೆ. ಅಂದ್ರೆ ಪುಸ್ತಕಗಳು ಇರೋದು ಓದುಗರಿಗಾಗಿ, ಮತ್ತೆ ಪ್ರತಿ ಓದುಗನಿಗೆ ಒಂದು ಪುಸ್ತಕ ಬೇಕು, ಪ್ರತಿ ಪುಸ್ತಕಕ್ಕೂ ಒಬ್ಬ ಓದುಗ ಇರಬೇಕು. ಅಂದ್ರೆ ಪುಸ್ತಕ ಬರ್ದ್ರೆ ಏನು ಉಪಯೋಗ ಬಂತು ಓದುಗ ಇಲ್ಲದೆ ಇದ್ರೆ? ಅದಕ್ಕೆ ನಮ್ಮ ಕವಿ ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವ ಅನ್ನುವ ಗ್ರಂಥದಲ್ಲಿ ಹೇಳ್ತಾನೆ, ಕಟ್ಟಿಯುಮೇನೋ ಮಾಲೆಗಾರನ ಪೊಸಬಾಸಿಗಂ ಮುಡಿಯುವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ. ಅಂದ್ರೆ ಒಬ್ಬ ಹೂಮಾಲೆ ಕಟ್ಟುವವನು ಒಂದು ಒಳ್ಳೆಯ ಬಾಸಿಗವನ್ನಾಗ್ಲಿ ಅಥವಾ ಒಂದು ಒಳ್ಳೆಯ ಮಾಲೆಯನ್ನು ಕಟ್ಟಿದ್ರೂ ಕೂಡ ಅದನ್ನು ಮುಡಿದುಕೊಳ್ಳುವವರು ಅಥವಾ ಧರಿಸಿಕೊಳ್ಳುವವರು ಇಲ್ಲದೆ ಇದ್ರೆ ಏನು ಉಪಯೋಗ ಬರುತ್ತೆ ಅಂತ. ಹಾಗೆ ಒಂದು ಒಳ್ಳೆಯ ಪುಸ್ತಕವನ್ನು, ಒಳ್ಳೆಯ ಕಲಾಕೃತಿಯನ್ನು, ಅದು ಬೇರೆ ಕಲೆಗಳಿಗೂ ಅನ್ವಯ ಆಗ್ಬೋದು, ಒಂದು ಒಳ್ಳೆಯ ಲೇಖನವನ್ನು ಅಥವಾ ಒಳ್ಳೆಯ ಕಾವ್ಯವನ್ನು ಬರೆಯುವವರು ಬರೀಬಹುದು, ಆದ್ರೆ ಅದು ತಲುಪಬೇಕಾಗಿರೋದು ಓದುಗರಿಗೆ. ಈಗ ಇವರೆಲ್ಲ ಹೇಳುವ ಕಾಲಕ್ಕೆ ಅಥವಾ ಡಾಕ್ಟರ್ SR ರಂಗನಾಥನ್ ಅವರು ಗ್ರಂಥಾಲಯಗಳನ್ನ ಕಟ್ಟಿ ಬೆಳೆಸುವ ಕಾಲಕ್ಕೆ ಅಥವಾ ಅವರು ಪಂಚಸೂತ್ರಗಳನ್ನು ಕೊಟ್ಟಿರುವ ಕಾಲಕ್ಕೆ ಈಗಿನಷ್ಟು ಸಲೀಸಾಗಿ ಓದುವ ಮಾಹಿತಿ, ಅಂದ್ರೆ ರೀಡಿಂಗ್ ಮೆಟೀರಿಯಲ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಅಷ್ಟು ನಮ್ಗೆ ಸಿಕ್ತಿರ್ಲಿಲ್ಲ. ಅಂದ್ರೆ ಮುದ್ರಿತ ಪುಸ್ತಕಗಳ ಸಂಖ್ಯೆ ಕಡಿಮೆ ಇತ್ತು. ಆಗ್ಲೂ ತಾಳೆಗರಿಯ ಮೇಲೆ ಬರೆಯುವುದು ಜಾಸ್ತಿ ಇತ್ತು. ಬಹಳ ಜನರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತಿರ್ಲಿಲ್ಲ. ಆದ್ರೂ ಕೂಡ ಒಬ್ಬ ಲೇಖಕನ, ಒಬ್ಬ ಕವಿಯ, ಒಬ್ಬ ಸಾಹಿತಿಯ ಮೂಲ ಆಶಯ ನಾನು ಓದುಗನನ್ನು ತಲುಪಬೇಕು ಅಂತ. ಖಂಡಿತ. ಹಾಗೆ ತಲುಪಿಸ್ಲಿಕ್ಕೆ ಒಂದು ಮಾಧ್ಯಮ ಬೇಕು ನಮ್ಗೆ. ಕಾವ್ಯ ಆದ್ರೆ ಯಾರಾದ್ರೂ ಗಾಯನ ಮಾಡಿ ಆದ್ರೂ ತಲುಪಿಸಬಹುದು. ಆದ್ರೆ ಮುದ್ರಿತ ಪುಸ್ತಕವನ್ನಾಗ್ಲಿ, ತಾಳೆಗರಿಯನ್ನಾಗ್ಲಿ ಅಥವಾ ಯಾವುದೇ ರೀತಿ ಕೈ ಬರಹದ ಪ್ರತಿಯಾಗ್ಲಿ, ಹಸ್ತಪ್ರತಿಯನ್ನು ಓದ್ಲಿಕ್ಕೆ ಓದುಗರು ಬೇಕು. ಅಂತಹ ಓದುಗರು ಮತ್ತೆ ಒಂದು ಪುಸ್ತಕ ಬರೆದದ್ದನ್ನ ಆ ಓದುಗನವರೆಗೆ ತಲುಪಿಸ್ಲಿಕ್ಕೆ ಮತ್ತೊಂದು ಸಾಧನ ಬೇಕು. ಅಂತಹದ್ದನ್ನ ನಮ್ಮ ಡಾಕ್ಟರ್ SR ರಂಗನಾಥನ್ ಅವರು ಕಲ್ಪಿಸಿಕೊಟ್ಟು ನಮ್ಮಲ್ಲಿ ಎಲ್ಲ ಸುತ್ತಮುತ್ತ ಸಾರ್ವಜನಿಕ ಗ್ರಂಥಾಲಯಗಳು, ಆಯಾ ಸಂಸ್ಥೆಗಳ ಶೈಕ್ಷಣಿಕ ಗ್ರಂಥಾಲಯಗಳು, ದಾಖಲೆಗಳನ್ನು ಇಡುವಂತಹ ಗ್ರಂಥಾಲಯಗಳು, ಈ ಕೆಲವು ಸಂಸ್ಥೆಗಳಲ್ಲಿ ಸಾರ್ವಜನಿಕರಿಗೆ ಅದು ಇಲ್ಲದೇ ಇದ್ರೂ ಆಗಾಗ ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಅಥವಾ ರೆಫರೆನ್ಸಿಗೆ ಅಂತ ಹೇಳಿ ನಾವು ಉಲ್ಲೇಖಗಳನ್ನು ನೋಡಿಕೊಳ್ಳಿಕ್ಕೆ ಎಷ್ಟೋ ನಮ್ಮ ಹಳೆಯ ದಾಖಲೆಗಳನ್ನು ಕೂಡ ನಾವು ಹುಡುಕ್ತೇವೆ. ಆಮೇಲೆ ನಮ್ಮ ವಿಭಾಗದ ಮಾಹಿತಿಗಾಗಿ ಏನೇನು ಪುಸ್ತಕಗಳು ಬೇಕು ಅಂತ ಪುಸ್ತಕಗಳ ಒಂದು ಗ್ರಂಥಾಲಯವನ್ನು ಪ್ರತಿ ಸಂಸ್ಥೆ ಹೊಂದಿರುತ್ತೆ. ಹಾಗೆ ಉದಾಹರಣೆಗೆ ನಮ್ಮ ಆಕಾಶವಾಣಿ ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ವಿಜ್ಞಾನ, ಕ್ರೀಡೆ ಇದೆಲ್ಲವನ್ನು ಪ್ರಸಾರ ಮಾಡುವ ಒಂದು ಸಂಸ್ಥೆ. ನಮಗೆ ಸಾಕಷ್ಟು ಪುಸ್ತಕಗಳ, ಸಾಕಷ್ಟು ಕ್ಷೇತ್ರಗಳ ಬರವಣಿಗೆಯ ಅವಶ್ಯಕತೆ ಇರುತ್ತೆ. ರೆಫರೆನ್ಸ್ ಮೆಟೀರಿಯಲ್ಗೆ ನಾವು ಒಂದು ಒಳ್ಳೆಯ ಗ್ರಂಥಾಲಯವನ್ನು ಇಟ್ಕೊಳ್ತೇವೆ. ಹಾಗೆ ಖಾಸಗಿ ವ್ಯಕ್ತಿಗಳು ತಮ್ಮ ಸ್ವಂತದ ಗ್ರಂಥಾಲಯಗಳನ್ನು ಕೂಡ ಇಟ್ಕೊಳ್ತಾರೆ ಅಲ್ವಾ? ಆ ಸ್ವಂತದ ಗ್ರಂಥಾಲಯಗಳನ್ನು ಇಟ್ಕೊಳ್ಳುವಲ್ಲಿ ಪ್ರತಿಯೊಬ್ರು ತಾವು ಒಬ್ಬೊಬ್ಬರೇ ಗ್ರಂಥಪಾಲಕರಾಗಬೇಕಾಗುತ್ತಲ್ವಾ? ಹೌದು ಮೇಡಮ್, ಖಂಡಿತ. ಆ ದೃಷ್ಟಿಯಿಂದ ಇಂದಿನ ಗ್ರಂಥಪಾಲಕ ಕೇವಲ ಗ್ರಂಥ ರಕ್ಷಕನಾಗಿರದೆ ಉತ್ತಮ ಗ್ರಂಥಗಳ ಕ್ರೋಢೀಕರಣಕ್ಕಾಗಿ, ಅವುಗಳ ಉಪಯೋಗಕ್ಕಾಗಿ, ಓದುಗರ ಜ್ಞಾನ ದೇಹ ತುಂಬುವುದಕ್ಕಾಗಿ 10 ಹಲವಾರು ಯೋಜನೆಗೈಯುವ ಮಾಹಿತಿ ವಿಜ್ಞಾನಿ ಆಗಿದ್ದಾನೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ, ಎಂದು ಬರೆಯುತ್ತ ಬಾಡುವೆ. ಕನ್ನಡ ಡಿಂಡಿಮ ಬಾರಿಸುವೆ, ಎಂದು ಬರೆಯುತ್ತ ಬಾಡುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ.
ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ. ಭೂತಯ್ಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಚಿತ್ರಕಥೆ ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಕುಣಸೂರರು ಭಕ್ತಿ ಭಾವದಿ ಮೆರೆದಂತೆ. ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮಲೋಕದ ಹಂಸಲೇಖರು ಯುವಜನ ಮನವನ್ನು ಸೆಳೆದಂತೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಎಸ್.ಆರ್. ರಂಗನಾಥನ್ ಅಂತ ಒಬ್ಬ ವಿಶೇಷ ವ್ಯಕ್ತಿ ಕರ್ನಾಟಕದಲ್ಲಿ ಭಾರತೀಯ ಸಾಂಖ್ಯಿಕ ತರಬೇತಿ ಸಂಸ್ಥೆಯನ್ನ ಸ್ಥಾಪಿಸಬೇಕು ಅಂತ ಕನಸು ಕಂಡು ಅದನ್ನು ಸಾಧ್ಯ ಮಾಡಿದವರು. ಆ ನಮ್ಮ ರಂಗನಾಥನ್ ಅವರ ಕನಸು ಸಾಕಾರಗೊಳ್ಳಿಕ್ಕೆ ಬಹುಶಃ ಒಬ್ಬರಿಂದ ಆಗೋದಿಲ್ಲ. ಅದು ಬೇರೆ ಬೇರೆಯವರ ಜೊತೆ ಕೈ ಜೋಡಿಸಬೇಕು, ಮತ್ತೆ ನಮ್ಮ ಸರ್ಕಾರ, ಆಡಳಿತ ಇಲಾಖೆಗಳು ಕೈ ಜೋಡಿಸಬೇಕು. ನಿಮ್ಮ ಸಂಸ್ಥೆ ಈಗ ಎಲ್ಲಿದೆ, ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಈ ಹಿಂದೆ ಬೇರೆ ಎಲ್ಲಾದ್ರೂ ಇತ್ತಾ, ಇದನ್ನೆಲ್ಲ ಸ್ವಲ್ಪ ಮಾಹಿತಿಯನ್ನ ನಮ್ಮ ಶ್ರೋತೃಗಳಿಗೆ ನೋಡೋಣ. ಇದು ಡಾಕ್ಯುಮೆಂಟೇಶನ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ 1962ರಲ್ಲಿ ಮಲ್ಲೇಶ್ವರಂನಲ್ಲಿ ಇತ್ತು. ನಂತರ 1976ರಲ್ಲಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ಗೆ ಬಂತು. ಆಗ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಎಸ್ ನಿಜಲಿಂಗಪ್ಪನವರು, ಎಸ್.ಆರ್. ರಂಗನಾಥನ್ ಅವರು ಮಾರ್ನಿಂಗ್ ವಾಕಿಂಗ್ ಫ್ರೆಂಡ್ಸ್ ಮಲ್ಲೇಶ್ವರಂನಲ್ಲಿ, ಇವರಿಬ್ಬರ ಚರ್ಚೆಯಿಂದಾಗಿ ಇವತ್ತು ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಆರ್ವಿ ಕಾಲೇಜ್ ಮಧ್ಯದಲ್ಲಿ 35 ಎಕರೆ ಏನು ಹಸಿರು ಕಾಡಿನಿಂದ ಕೂಡಿದಂತ ಪ್ರದೇಶವನ್ನ ಎಸ್ ನಿಜಲಿಂಗಪ್ಪನವರು 1967ನೇ ಇಸ್ವಿಯಲ್ಲಿ ಭಾರತೀಯ ಸಾಂಖ್ಯಿಕ ಸಂಸ್ಥೆಗೆ ₹1 ಕಾಣಿಕೆಯನ್ನ ಪಡೆದು 35 ಎಕರೆಯನ್ನ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದಾರೆ. ಇವತ್ತು ಈ ಇಲಾಖೆಯಲ್ಲಿ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್, ಮಾಸ್ಟರ್ ಆಫ್ ಮ್ಯಾಥಮೆಟಿಕ್ಸ್, ಮಾಸ್ಟರ್ ಆಫ್ ಕಂಪ್ಯೂಟರ್ ಸೈನ್ಸ್, ಬ್ಯಾಚುಲರ್ ಆಫ್ ಮ್ಯಾಥಮೆಟಿಕ್ಸ್, ಬ್ಯಾಚುಲರ್ ಆಫ್ ಡೇಟಾ ಸೈನ್ಸ್, ಹೀಗೆ ಹಲವಾರು ಕೋರ್ಸ್ಗಳನ್ನ ಅಂತಾರಾಷ್ಟ್ರೀಯ ಭಾರತೀಯ ಎಂಟ್ರೆನ್ಸ್ ಲೆವೆಲ್ ಅಲ್ಲಿ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಪರೀಕ್ಷೆಗಳನ್ನು ನಡೆಸಿ ನಾವು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ 2-3 ವರ್ಷಗಳ ಕೋರ್ಸ್ ಅನ್ನ ನಾವೇ ಸ್ಟೈಫಂಡ್ ಕೊಟ್ಟು, ಬ್ಯಾಚುಲರ್ಸ್ ಆದ್ರೆ 5,000, ಮಾಸ್ಟರ್ ಡಿಗ್ರಿ ಆದರೆ 8,000, ಮತ್ತೆ ಪ್ರತಿ ವರ್ಷ ಅವರಿಗೆ ಬುಕ್ ಗ್ರಾಂಟ್ ಅಂತೇಳಿ 20,000 ಕೇಂದ್ರ ಸರ್ಕಾರ ಇವರಿಗೆ ಪುಕ್ಕಟೆಯಾಗಿ ಅಡ್ಮಿಷನ್ ಕೊಡುತ್ತೆ. ಇದು ಯಾವ ಸಂಸ್ಥೆಯಲ್ಲೂ ಈ ರೀತಿಯಾದಂತಹ ಒಂದು ಸೌಕರ್ಯ ಮಾಡಿಕೊಟ್ಟಿರಲ್ಲ. ನಮ್ಮ ಭಾರತ ಸರ್ಕಾರ ನಮ್ಮ ಭಾರತೀಯ ಸಾಂಖ್ಯಿಕ ಸಂಸ್ಥೆಯಲ್ಲಿ ಕಲ್ಪಿಸಿಕೊಟ್ಟಿದೆ. ಅಂದ್ರೆ ಒಂದು ಒಳ್ಳೆಯ ಗ್ರಂಥಪಾಲಕರ ಪಡೆಯನ್ನು ಸಿದ್ಧ ಮಾಡಲಿಕ್ಕೆ ಏನೇನು ಬೇಕು ಸಕಲ ಸವಲತ್ತುಗಳನ್ನು ಎಸ್.ಆರ್. ರಂಗನಾಥನ್ ಅವರ ಕನಸಿನ ಕಾಲದಿಂದ ಇವತ್ತಿನವರೆಗೂ ಸರ್ಕಾರ
ಆಗು ಮಾಡ್ತಾ ಇದೆ. ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಲಿಕೆಗೆ ಬರಬೇಕು, ಮತ್ತೆ ಒಳ್ಳೆಯ ಗ್ರಂಥಪಾಲಕರಾಗಿ, ಗ್ರಂಥಾಲಯ ಪೋಷಕರಾಗಿ, ಮಾರ್ಗದರ್ಶಕರಾಗಿ, ಶಿಕ್ಷಕರಾಗಿ ಅವರು ಕೆಲಸ ಮಾಡಬೇಕು. ಒಬ್ಬ ಗ್ರಂಥಪಾಲನಾ ತರಬೇತಿ ಬರುವ ವಿದ್ಯಾರ್ಥಿ, ಯುವಕ ಅಥವಾ ಯುವತಿ ಅಥವಾ ಹಿರಿಯ ವಯಸ್ಸಿನವರು ಯಾರು ಬೇಕಾದ್ರೂ ಇರಬಹುದು, ಪ್ರವೇಶ ಪಡೆದವರು, ಅವರ ಅರ್ಹತೆಗಳು ಏನು? ನಮ್ಮಲ್ಲಿ ಮಾಸ್ಟರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ MSLIS ಅಂತ 2 ವರ್ಷಗಳ ಅವಧಿಯ ಈ ಕೋರ್ಸ್. ಇದಕ್ಕೆ ಎನಿ ಡಿಗ್ರಿ BA ಆಗಿರ್ಬೋದು, BSc ಆಗಿರ್ಬೋದು, BCom ಮಾಡಿರ್ಬೋದು, BTech ಆಗಿರ್ಬೋದು, MTech ಮಾಡಿರ್ಬೋದು, MBBS ಸಹ ಮಾಡಿದವರು ನಮ್ಮ ಈ ಕೋರ್ಸ್ಗೆ ಬಂದು ಸೇರ್ಕೊಂಡಿದ್ದಾರೆ. ಈಗ ಪ್ರವೇಶ ಪಡೆದಿರ್ತಕ್ಕಂಥವ್ರು 4 ಜನ BTech ಮಾಡಿದ್ದಾರೆ. BTech ಮಾಡಿ MSLIS ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ಗೆ ಬಂದು ಜಾಯ್ನ್ ಆಗಿದ್ದಾರೆ. ಆದರೆ ಅವರ ಉದ್ದೇಶ ಹೆಚ್ಚಿನ ಉದ್ಯೋಗಕ್ಕೋಸ್ಕರ, ಹೆಚ್ಚಿನ ಜ್ಞಾನಾರ್ಜನೆಗೋಸ್ಕರ ಭಾರತೀಯ ಸಾಂಖ್ಯಿಕ ಸಂಸ್ಥೆಯಲ್ಲಿ ಕೊಡ್ತಕ್ಕಂಥ ಈ ಡಾಕ್ಯುಮೆಂಟೇಶನ್ ರಿಸರ್ಚ್ ತರಬೇತಿಯಲ್ಲಿ ಕೊಡ್ತಕ್ಕಂಥ MSLIS ಡಿಗ್ರಿ ಇಡೀ ದೇಶದಲ್ಲೇ ಮೊದಲನೆಯದು. MSLIS ಅಂತ ಯಾವ ವಿಶ್ವವಿದ್ಯಾಲಯದಲ್ಲೂ ಕೊಡುವುದಿಲ್ಲ. 450 ವಿಶ್ವವಿದ್ಯಾಲಯಗಳು ಇವತ್ತು ಭಾರತ ದೇಶದಲ್ಲಿ ಇದಾವೆ. ಆ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಡಿಗ್ರಿ ಲೈಬ್ರರಿ ಸೈನ್ಸ್ ಎಂಬ್ಲಿಬ್ ಅಂತ ಕೊಡ್ತೇವೆ. ಆದರೆ ನಮ್ಮ ಸಂಸ್ಥೆಯಲ್ಲಿ MSLIS ಮಾಸ್ಟರ್ ಆಫ್ ಸೈನ್ಸ್ ಅಂತ ಕೊಡೋದ್ರಿಂದ ಇದು ಹೆಚ್ಚಿನ ಒಂದು ಡಿಮಾಂಡ್ ಕ್ರಿಯೇಟ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಇಂಟೇಕು ಕೇವಲ 15 ಸೀಟುಗಳು ಮಾತ್ರ. ಈ 15 ಸೀಟಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ 30 ಜಿಲ್ಲೆಗಳಲ್ಲೂ 30 ರಾಜ್ಯಗಳಿಂದನೂ ಈ ನಮ್ಮ ಸಂಸ್ಥೆಗೆ ಅಪ್ಲಿಕೇಶನ್ ಹಾಕೊಂಡು ಬರ್ತಾರೆ. 400ರಿಂದ 500 ಜನ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರೆ. ಅದರಲ್ಲಿ ಮತ್ತೆ ನಾವು ಅವ್ರನ್ನ ಸ್ಕ್ರೂಟಿನಿ ಮಾಡಿ 200 ಜನನ ಇಂಟರ್ವ್ಯೂ ಕರೀತೇವೆ. ಅದರಲ್ಲಿ 15 ಜನನ ಮಾತ್ರ ನಾವು ಈ ಒಂದು ಕೋರ್ಸ್ಗೆ ಅಡ್ಮಿಟ್ ಮಾಡ್ಕೊಳ್ತೇವೆ. ಮೊದಲೇ ನಾನು ಹೇಳ್ದಂಗೆ ಅವರಿಗೆ ತಿಂಗಳಿಗೆ 8,000 ರೂಪಾಯಿ ಸ್ಟೈಪಂಡ್ ಸರ್ಕಾರವೇ ಕೊಡುತ್ತೆ. ಮತ್ತೆ ಅವರು ಯಾವುದೇ ಪ್ರವೇಶಕ್ಕೆ ಯಾವುದೇ ಹಣಕಾಸು ಕೊಡೋ ನಿಶುಲ್ಕವಾಗಿ ಪ್ರವೇಶ ಸಿಗುತ್ತೆ. ಮತ್ತೆ ಪ್ರತಿ ತಿಂಗಳು ಶಿಷ್ಯ ವೇತನ ಸಿಗುತ್ತೆ. ಉಚಿತವಾದ ಶಿಕ್ಷಣ ಇದೆ, ಒಳ್ಳೆಯ ಕ್ಯಾಂಪಸ್ ಇದೆ, ಹಸಿರು ತುಂಬಿದ ವಾತಾವರಣದಲ್ಲಿ. ಮತ್ತೆ ಬೆಂಗಳೂರಿನಂತ ಮಹಾನಗರದಲ್ಲಿ ಇಂಥ ಒಂದು ತರಬೇತಿ ಇರೋದ್ರಿಂದ ಬಹುಶಃ ದೇಶವ್ಯಾಪಿ ವಿದ್ಯಾರ್ಥಿಗಳು ಆಕರ್ಷಣೆಯಿಂದ ಇಲ್ಲಿ ಬರ್ತಾರೆ. ನೀವು ಹೇಳ್ತೀರಿ ಇದು ವಿಶೇಷವಾಗಿರುವ ಒಂದು ಸ್ನಾತಕೋತ್ತರ ಪದವಿ. ಇಡೀ ದೇಶದಲ್ಲಿ ನಿಮ್ಮ ಸಂಸ್ಥೆ ಕೊಡುವಂತಹ ಪದವಿ ಬೇರೆ ಎಲ್ಲೂ ಸಿಗಲ್ಲ. ಹಾಗಾಗಿ ಬಹಳ ಬೇಡಿಕೆ ಇದೆ. ಮತ್ತೆ ಈ ವಿದ್ಯಾರ್ಥಿಗಳು ನಿಮ್ಮ ಗ್ರಂಥಾಲಯ ವಿಜ್ಞಾನವನ್ನು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನ ಮುಂದೆ ಅವರು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಏನೇನ್ ಕಲಿತಾರೆ ಮಕ್ಕಳಿಗೆ? ನಾವು ಈಗ ನಮ್ಮ ರಂಗನಾಥನ್ ಅವರು ಹೇಳ್ಕೊಟ್ಟಂತ ಫಂಡಮೆಂಟಲ್ ಆಫ್ ಲೈಬ್ರರಿ ಸೈನ್ಸ್, ಲೈಬ್ರರಿ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಇನ್ಫಾರ್ಮೇಶನ್ ಸೋರ್ಸ್ ಅಂಡ್ ಸರ್ವಿಸಸ್, ಡಿಜಿಟಲ್ ಲೈಬ್ರರಿ, ಸೈಂಟೋಮೆಟ್ರಿಕ್ಸ್, ಇವತ್ತಿನ ದಿನಕ್ಕೆ ಏನೆಲ್ಲ ಬೇಕು. ಈಗ ಒಂದು MSLIS ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಒಂದು ಇಂಡಸ್ಟ್ರಿಗೆ ಹೋಗ್ಬೇಕು ಅವನು. ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಸಿಲೆಬಸ್ ಮತ್ತೆ ಇಂಡಸ್ಟ್ರಿ ಇವೆರಡು ಮ್ಯಾಚ್ ಆಗೋದಿಲ್ಲ ಅಂತ ಒಂದು ಜನರಲ್ ಕಂಪ್ಲೇಂಟ್. ಬಟ್ ನಾವು ಅದನ್ನ ಫಿಲ್ ಮಾಡಿದ್ದೇವೆ. ಆ ಸಿಲೆಬಸ್ ಇಂಡಸ್ಟ್ರಿ ಎರಡು ಮ್ಯಾಚ್ ಆಗಬೇಕು. ಆತನಿಗೆ ಯಾವುದೋ ಒಂದು, ಈಗ ನಮ್ಮಲ್ಲಿ ಆಂಟಾಲಜಿ, ಸೆಮೆಂಟಿಕ್ ವೆಬ್, ಡಿಜಿಟಲ್ ಲೈಬ್ರರಿ ಈ ರೀತಿಯಾದಂಥ ಪ್ರಾಜೆಕ್ಟ್ಗಳನ್ನ ಕೊಡ್ತೇವೆ. ಆ ಪ್ರಾಜೆಕ್ಟ್ ಇಂದ ಅವರು ಖಂಡಿತ ಒಂದು ಒಳ್ಳೊಳ್ಳೆಯ ಸಂಸ್ಥೆಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಈಗ ನೋಡಿ ಕಳೆದ ವಾರ ದೆಹಲಿ ವಿಶ್ವವಿದ್ಯಾಲಯದಲ್ಲಿ 10 ಅಸಿಸ್ಟೆಂಟ್ ಲೈಬ್ರರಿಯನ್ ಉದ್ಯೋಗಗಳನ್ನು ಕಾಲ್ಫಾರ್ ಮಾಡಿದ್ರು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ 4 ಜನಕ್ಕೆ ಕೆಲಸ ಸಿಕ್ಕಿದೆ. ಅಸಿಸ್ಟೆಂಟ್ ಲೈಬ್ರರಿಯನ್, ಅಸಿಸ್ಟೆಂಟ್ ಪ್ರೊಫೆಸರ್, ಕೇಂದ್ರ ಸರ್ಕಾರದ ಒಂದು ಸ್ಯಾಲರಿ, ಅದು 1,20,000 ಗಂಟ ಸ್ಯಾಲರಿ ಬರುತ್ತೆ. ಇದು ನಮ್ಮ ಸಂಸ್ಥೆಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣದ ಗುಣಮಟ್ಟವನ್ನ ಎದ್ದು ತೋರಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1 2 3 4 ಪ್ರೊಫೆಸರ್ ಕೃಷ್ಣಮೂರ್ತಿ ಅವರೇ, ಇದನ್ನೆಲ್ಲ ಒತ್ತಟ್ಟಿಕ್ಕಿಟ್ಟು ಈಗ ನೀವು ಸುಮಾರು ಒಂದು 30 ವರ್ಷಕ್ಕೂ ಮೇಲ್ಪಟ್ಟು ಗ್ರಂಥಾಲಯ ವಿಜ್ಞಾನದ ಪ್ರಾಧ್ಯಾಪಕರಾಗಿ ಭಾರತೀಯ ಸಾಂಖ್ಯಿಕ ಸಂಸ್ಥೆ ತರಬೇತಿ ಸಂಸ್ಥೆಯಲ್ಲಿ ನೀವು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀರಿ. ಬೇರೆ ಬೇರೆ ಕಡೆ ಬಹುಶಃ ನೀವು ಕೆಲಸ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ನಿಮ್ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ. ನಾನು ಸರ್ಕಾರಿ ಕಲಾ ಕಾಲೇಜಿನಲ್ಲಿ BA ಮಾಡಿಕೊಂಡು 1987ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸ್ನಾತಕೋತ್ತರ ಪದವಿ ಸೇರ್ಕೊಂಡೆ. ನಂತರ ಅದು ಮುಗಿಸಿ 89ನೇ ಇಸ್ವಿನಲ್ಲಿ ಮಾಸ್ಟರ್ ಡಿಗ್ರಿ ಲೈಬ್ರರಿ ಸೈನ್ಸ್ ಮಾಡಿಕೊಂಡು ನಾನು ಉದ್ಯೋಗಕ್ಕೆ ಸೇರ್ಕೊಂಡೆ. ಉದ್ಯೋಗ ಸೇರ್ಕೊಂಡ್ಮೇಲೆ 2001 ಮತ್ತು 2ನೇ ಇಸ್ವಿನಲ್ಲಿ ನಾನು PhD ಪದವಿಯನ್ನ ಮಾಡಲಿಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸೇರ್ಕೊಂಡೆ. ಡಾಕ್ಟರ್ ಲಲಿತಾ ಅಸ್ವಥ್ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದರು. ಅವರ ಅಡಿಯಲ್ಲಿ PhDಯನ್ನ ಪಡೆದು ನಂತರ ನಾನು 2004ರಲ್ಲಿ ಅಮೆರಿಕ ಸರ್ಕಾರ, ಭಾರತ ಸರ್ಕಾರ ಕಳಿಸ್ತಕ್ಕಂಥ ಫುಲ್ ಬ್ರೈಟ್ ಫೆಲೋಶಿಪ್ ಅಮೆರಿಕಾಗೆ ಹೋಗಿ 9 ತಿಂಗಳ ನನ್ನ ಒಂದು ಉನ್ನತ ವ್ಯಾಸಂಗವನ್ನು ಮುಗಿಸಿ ಇದೇ ಸಂಸ್ಥೆಗೆ ವಾಪಸ್ ಬಂದೆ. ನನ್ನ CV, ನನ್ನ ಬಯೋಡೇಟಾವೆಲ್ಲ ನೋಡಿ ನಮ್ಮ ಸಂಸ್ಥೆಯವರು ನನ್ನನ್ನು ಗ್ರಂಥಪಾಲಕರ ಹುದ್ದೆಯಿಂದ ಪ್ರಾಧ್ಯಾಪಕರ ಹುದ್ದೆಗೆ ಉನ್ನತೀಕರಿಸಿದರು. ನನಗೆ ಇಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಇದಕ್ಕಿಂತ ಪುಣ್ಯ ಏನೂ ಬೇಕಾಗಿಲ್ಲ. ಮತ್ತೆ ಈ ಮಧ್ಯದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೂ ನಾನು ಪ್ರಾಧ್ಯಾಪಕನಾಗಿ 2014ರಲ್ಲಿ ನಾನು ನೇಮಕಗೊಂಡೆ. ಕಾರಣಾಂತರದಿಂದ ಒಂದು ತಾಂತ್ರಿಕ ಕಾರಣಗಳಿಂದ ಒಂದು ಸೆಮಿಸ್ಟರ್ ಮುಗಿಸಿ ವಾಪಸ್ ಬಂದೆ. ಈಗ ಇದೇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಅಂದ್ರೆ ನಿಮ್ಗೆ ಈ ಮಂಗಳೂರು ವಿಶ್ವವಿದ್ಯಾಲಯದ ಉದ್ಯೋಗ ಅದು ನಿಯೋಜನೆ ಮೇಲೆ ಹೋದ ಅಥವಾ ನೀವು ಒಂದು ಲೀನ್ ಅಂತ ಹೇಳ್ತಾರಲ್ಲ ಮೇಡಮ್, ರಜೆ ಹಾಕ್ಬಿಟ್ಟು ಹೋಗಿದೆ. 1 ವರ್ಷ ನಮ್ಗೆ ಅಲ್ಲಿ ಕೆಲಸ ಮಾಡುವ ಒಂದು ಪ್ರಾವಿಷನ್ ಇದೆ ಕೇಂದ್ರ ಸರ್ಕಾರದಲ್ಲಿ. ನಿಮ್ಗೆ 1 ವರ್ಷ ಅಲ್ಲಿ ಏನಾದ್ರೂ ಚೆನ್ನಾಗಿದ್ದು ನೀವು ಅಲ್ಲೇ ಸೆಟ್ಲ್ ಆಗಂಗಿದ್ರೆ ನಾವು ಈ ಸಂಸ್ಥೆಗೆ ರಿಸೈನ್ ಮಾಡಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಉಳ್ಕೋಬಹುದಾಗಿದ್ದು. ಅದು ಟೆಕ್ನಿಕಲ್ ಸಮಸ್ಯೆ ಏನು ಅಂದ್ರೆ, ನಾನಿರೋದು ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರ. ಮಂಗಳೂರು ವಿಶ್ವವಿದ್ಯಾಲಯ ಸ್ವಲ್ಪ ಪೆನ್ಷನ್ ವಿಚಾರದಲ್ಲಿ ತಾಂತ್ರಿಕ ಕಾರಣ ಬಂದಾಗಿ ನಾನು ವಾಪಸ್ ಬರೋ ಒಂದು ಸಂದರ್ಭ ಬಂತು ಮೇಡಮ್. ಬಹುಶಃ ಮಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ನಷ್ಟ, ಇಲ್ಲಿ ಡಾಕ್ಯುಮೆಂಟೇಶನ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ನ ವಿದ್ಯಾರ್ಥಿಗಳ ಲಾಭ ನೀವು ಇಲ್ಲಿರೋದು ಅಂತ ನಾನು ಅನ್ಕೊಳ್ತೀನಿ. ಖಂಡಿತ. ಹಾಗೆ ಬಹಳ ವರ್ಷಗಳ ಅನುಭವ ನಿಮ್ಗಿದೆ. ವಿದೇಶಗಳಲ್ಲೂ ನೀವು ಸ್ವಲ್ಪ ಕಾಲ ವಿದ್ಯಾಭ್ಯಾಸ ಮಾಡಿದಿರಿ. ಅಲ್ಲಿ ಮತ್ತೆ ಇಲ್ಲಿಯ ಕಲಿಕೆಗೆ ಅಥವಾ ಕಲಿಸುವಿಕೆಗೆ ಏನಾದ್ರೂ ವ್ಯತ್ಯಾಸ ಕಾಣುತ್ತಾ ನಿಮ್ಗೆ? ಮೇಡಮ್, ಮೊದಲು ನನಗೆ ಅನಿಸ್ತು ಅಮೆರಿಕಾದಲ್ಲಿ ನಾನು 9 ತಿಂಗಳಿದೆ. ನಂತರ ನಾನು ಅಲ್ಲಿಂದ ಬಂದ ಮೇಲೆ ಹಲವಾರು, ನೀವು ಮೊದಲೇ ಹೇಳ್ದಂಗೆ ನಾನು ಅಂತಾರಾಷ್ಟ್ರೀಯ ಸಮ್ಮೇಳನಗಳಿಗೆ ಹೋದಾಗ ನಾನು ಲಂಡನ್ಗೆ ಹೋಗ್ಬೇಕಾಯ್ತು. ಲಂಡನ್ ನಲ್ಲಿ ಒಂದು ಸ್ಕಾಲರ್ಶಿಪ್ ಸಿಕ್ತು. 3 ತಿಂಗಳು ಇದ್ಕೊಂಡಿದ್ದೆ ಲಂಡನ್ ನಲ್ಲಿ. ಆಗ ನಾನು ಬ್ರಿಟಿಷ್ ಲೈಬ್ರರಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇದನ್ನೆಲ್ಲ ನೋಡಿದಾಗ ನಮ್ಮ ದೇಶ ಯಾವತ್ತಿಗೆ ಈ ರೀತಿ ಮುನ್ನಡೆಯೋದು ಅಂತ ಒಂದು ಪ್ರಶ್ನೆ ಇತ್ತು. ಆದ್ರೆ ಇವತ್ತು ಭಾರತ ದೇಶದಲ್ಲಿ ಆ ತರ ಇಲ್ಲ ಮೇಡಮ್. ಬಹಳಷ್ಟು ಬದಲಾವಣೆ ಆಗಿದೆ. ಭಾರತ ದೇಶವನ್ನು ಇವತ್ತು ಅಮೆರಿಕವನ್ನ ಮೀರ್ಸಕ್ಕಂತ ನಮ್ಮಲ್ಲಿ ಸಂಪನ್ಮೂಲಗಳಿದೆ, ಎಲ್ಲಾ ಒಂದು ವ್ಯವಸ್ಥೆಯನ್ನು ಇದೆ. ಆ ಒಂದು ಮೈಂಡ್ ಸೆಟ್ ಅಂತ ಹೇಳ್ತೀವಲ್ಲ, ಅದು ಒಂದು ಬಹಳ ಮುಖ್ಯ. ಅನಂತರ ನಾನು ಆಸ್ಟ್ರೇಲಿಯಾಗೆ ಹೋಗಿದೆ, ಕೆಲವೊಂದು ಲೈಬ್ರರಿಗಳು ನೋಡಿದೆ. ನಂತರ ನಾನು ಇಟಲಿಗೆ ಹೋಗಿದೆ, ಅಲ್ಲೂ ಗ್ರಂಥಾಲಯಗಳನ್ನ ನೋಡಿದ್ದೇನೆ. ಸೌತ್ ಕೊರಿಯಾಗೆ 2-3 ಸರಿ ಹೋದೆ, ಅಲ್ಲೂ ಗ್ರಂಥಾಲಯಗಳನ್ನ ನೋಡಿದ್ದೇನೆ. ಚೆನ್ನಾಗಿದೆ. ಅಲ್ಲಿ ಏನು ಅಂದ್ರೆ, ಅಲ್ಲಿ ಒಂದು ಜನಸಂಖ್ಯೆ, ಆ ಒಂದು ರಿಸೋರ್ಸಸ್ ಸ್ವಲ್ಪ ಚೆನ್ನಾಗಿದೆ. ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ರಿಸೋರ್ಸಸ್ ಕಡಿಮೆ ಇದೆ. ಆದ್ರೂ ಮುಂದಿನ ದಿನಗಳಲ್ಲಿ ನಾವು ಈ ಮಟ್ಟ ತಲುಪಬಹುದು ಅಂತ ಒಂದು ಆಶಯ ಇದೆ ಮೇಡಮ್. ಹಾಗೆ ನೋಡಿದ್ರೆ ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳು ಪ್ರಪಂಚದಲ್ಲಿ, ವಿಜ್ಞಾನಿಗಳಿರ್ಬೋದು, ಗಣಿತಜ್ಞರಿರ್ಬೋದು, ಸಾಹಿತಿಗಳಿರ್ಬೋದು, ಭಾರತದವರು ಅಥವಾ ಭಾರತೀಯ ಮೂಲದವರು ವಿದೇಶಗಳಲ್ಲಿ ಅವರವರ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಈಗಲೂ ಕೂಡ ಪ್ರಸಕ್ತ ದಿನಗಳಲ್ಲಿ ಕೂಡ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಹಾಗೆ ನೋಡಿದ್ರೆ ನಮ್ಮಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ. ಒಂದು ಕಾಲಕ್ಕೆ ನಾವು ಪ್ರತಿಭಾ ಪಲಾಯನ ಅಂತ ಒಂದು ಪದ ಬಳಕೆ ಮಾಡ್ತಾ ಇದ್ವಿ. ಈಗ ನಾವು ಅದನ್ನು ಪ್ರತಿಭೆಗಳ ಒಳ್ಳೆಯ ಬಳಕೆ ಅನ್ನೋ ರೀತಿಯಲ್ಲಿ ವಿದೇಶಗಳಲ್ಲೂ ಕೂಡ ನಮ್ಮ ಪ್ರತಿಭೆಗಳಿಗೆ ಬಹಳ ಬೇಡಿಕೆ ಇದೆ ಅಂತ ಆ ರೀತಿ ನಾವು ಅರ್ಥೈಸ್ಕೊಳ್ಬಹುದು. ನಮ್ಮ ದೇಶದಲ್ಲಿ ವಿದೇಶಗಳಿಂದ ವಿದ್ಯಾಭ್ಯಾಸಕ್ಕೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾ ದೊಡ್ಡದಾಗಿದೆ. ಆದ್ರೆ ನಮ್ಮ ಜನಸಂಖ್ಯೆ ಇಷ್ಟೊಂದಿರುವಾಗ ಅವರ ಸಂಖ್ಯೆ ನಮ್ಗೆ ಕಾಣೋದಿಲ್ಲ ಅಷ್ಟೇ. ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ಇರ್ಬೋದು, ನಮ್ಮ ನಿಮ್ಹ್ಯಾನ್ಸ್ ಇರ್ಬೋದು, ನಮ್ಮ ವೈದ್ಯಕೀಯ ಕಾಲೇಜುಗಳು ಇರ್ಬೋದು, ತಾಂತ್ರಿಕ ಕಾಲೇಜುಗಳು, ನಮ್ಮಲ್ಲೂ ವಿದೇಶಗಳ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ದೊಡ್ಡದಾಗಿದೆ. ಹಾಗೆ ನೋಡಿದ್ರೆ ನೀವು ಹೇಳ್ತೀರಿ ನಾವು ಯಾವ್ದ್ರಲ್ಲೂ ಹಿಂದೆ ಇಲ್ಲ ಅಂತ. ಹೌದು.
ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುವುದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯುವುದಿಲ್ಲ. ನಿಮ್ ಕಡೆ ಶೀರಾ ಅಂದ್ರೆ ತಲೆ ಅಂತ ತಿಳ್ಕೊಂತೀರಿ, ನಮ್ ಕಡೆ ಶೀರಾ ಅಂದ್ರೆ ಕೇಸರಿ ಬಾತ್ ಅನ್ಕೊಂತೀವಿ. ಎಂತದು ಎಂತದು ಹಾಡುದಂತ ಕೂಡುದಂತ ಕುಣುವುದಂತ, ಹೆಂಗಪ್ಪ ಹೆಂಗಪ್ಪ ಹಾಡುದ್ ಹೆಂಗ ಕೂಡುದ್ ಹೆಂಗ ಕುಣಿಯೋದ್ ಹೆಂಗ. ಬೆಳಗಾವಿಯಾದರೇನು ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು. ಎದೆ ಭಾಷೆಯ ಅರಿವಾಗಲು. ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು, ಬೆರಿಬೇಕು ನಾವು ಮೊದಲು ನಲಿದಾಡಲು. ನಾವೆಲ್ಲರೂ ಸರಿ ಹೋಗಲು. ಬೆಂಗಳೂರಲ್ಲಿ ಬೋಂಡಾ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೋಂಡಾ ಅಂದ್ರೆ ಎಳನೀರು ಕಾಯಿಯಂತೆ. ಗದಗಿನಲ್ಲಿ ಪೂರಿ ಜೊತೆ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಕೊಡ್ತಾರೆ. ಮೈಸೂರಲ್ಲಿ ಹೊಲಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ನಿಮ್ ಕಡೆ ಭಂಗಿ ಅಂದ್ರೆ ಹೋಗಿ ಸೊಪ್ಪು ಹಚ್ಚುವುದು ಸೇದುವುದು, ನಮ್ ಕಡೆ ಭಂಗಿ ಅಂದ್ರ ಚೊಕ್ಕ ಮಾಡು ಮಾನವರ ನಾಮವದು. ಸಾವಿರ ಹೂವ ಎದೆ ಹನಿ ಬೇಕು ಜೇನಿನ ಗೂಡಾಗಲು. ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಗುಡಿಗೇರಿಯಾದರೇನು ಮಡಿಕೇರಿಯಾದರೇನು, ದುಡಿಬೇಕು ನಾವು ಮೊದಲು ಧಣಿಯಾಗಲು. ಬಂಗಾರದ ಗಣಿಯಾಗಲು. ಯಾವ ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯುವುದು ಯಾವುದು ಬಿಡೋದು. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿಯಿಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು, ಕನ್ನಡಕ್ಕೆ ಅಲ್ಲಿ ಉಂಟು 4ನೇ ದೊಡ್ಡ ಸ್ಥಾನಮಾನಗಳು. ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆಯಿದೆ, ಭೂಪಟದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆಗಿದೆ. ಲಾ 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 ಈಗ ಒಬ್ಬ ಓದುಗ ಮತ್ತೆ ಒಬ್ಬ ಗ್ರಂಥಪಾಲಕನ ನಡುವಿನ ಸಂಬಂಧ ಏನು ಅಂತ ಹೇಳ್ತೀರಿ? ಮೇಡಮ್, ಅದು ಏನಾಗಿದೆ ಅಂದ್ರೆ, ಓದುಗ ತನಗೆ ಬೇಕಾದಂತ ಹಕ್ಕು, ಅದನ್ನೇ ರಂಗನಾಥನ್ ಅವ್ರು ಹೇಳ್ತಾ ಇರೋದು, ಆ ಯೂಸರ್ ಇಸ್ ಎ ಕಸ್ಟಮರ್ ಆಫ್ ದಿ ಲೈಬ್ರರಿ. ಒಬ್ಬ ಗ್ರಂಥಪಾಲಕ ಏನ್ ಮಾಡ್ಬೇಕು, ಯಾರೇ ಒಬ್ಬ ಓದುಗ ಗ್ರಂಥಾಲಯಕ್ಕೆ ಬಂದಿದ ಕೂಡಲೇ ಅವನ್ನ ಮಾತಾಡಿಸಬೇಕು. ಒಂದು ಮಾತಾಡಿಸುವ ಒಂದು ಅಭ್ಯಾಸವನ್ನ ಬೆಳೆಸ್ಕೊಂಡು, ಕ್ಯಾನ್ ಐ ಹೆಲ್ಪ್ ಯು, ಇಸ್ ದರ್ ಎನಿ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಫ್ರಮ್ ಮೀ ಅಂತ ಒಂದು ಆ ಒಂದು ಕೆಲಸ ಮಾಡ್ತಾ ಇದ್ದಾನೆ. ನಾವು ಇವತ್ತೆಲ್ಲ ಗ್ರಂಥಾಲಯ ಮತ್ತೆ ಟೆಕ್ನಾಲಜಿ, ನೀವು ಹೇಳಿದಾಗೆ ಟೆಕ್ನಾಲಜಿ ಇವತ್ತು ಎಷ್ಟು ಮುಂದುವರೆದಿದೆ ಅಂದ್ರೆ, ಅಂಗೈಯಲ್ಲೇ ಎಲ್ಲನೂ
ಮೊಬೈಲ್ನಲ್ಲೇ ಎಲ್ಲ ಸಿಕ್ಬಿಡುತ್ತೆ. ಆದರೂ ಗ್ರಂಥಪಾಲಕನ ಒಂದು ಅವಶ್ಯಕತೆ ಅಲ್ಲಿ ಇರುತ್ತೆ. ಒಂದು ಪುಸ್ತಕ ಕೊಡೋದೇ ಆಗ್ಲಿ, ಒಂದು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡೋದೇ ಆಗ್ಲಿ, ಗ್ರಂಥಪಾಲಕ ಇವತ್ತು ತನ್ನ ಶಕ್ತಿಯನ್ನ ಮೀರಿ ಗೂಗಲ್ಗೆ ಸಮನವಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಫ್ರೆಂಡ್, ಗೈಡ್ ಅಂಡ್ ಫಿಲಾಸಫರ್ ಅನ್ನೋದು ಗ್ರಂಥಪಾಲಕರಿಗೆ ಚೆನ್ನಾಗಿ ಅನ್ವಯ ಆಗುತ್ತೆ ಅಂತ ನೀವು ಹೇಳ್ತೀರಿ. ಖಂಡಿತ. ಅಂದ್ರೆ ಒಬ್ಬ ವ್ಯಕ್ತಿ ನನಗೆ ಏನೋ ಒಂದು ಮಾಹಿತಿ ಬೇಕಾಗಿದೆ, ಅದು ಯಾವ ಪುಸ್ತಕದಲ್ಲಿದೆ, ಎಲ್ಲಿದೆ, ಪುಸ್ತಕದಲ್ಲಿ ಇದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಆದ್ರೆ ನಾನೇನೋ ಕೇಳ್ತೀನಿ. ಈಗ ನಾನು ತಾನೇ ಹೇಳಿದೆ, ನಮ್ಮ ಕವಿಯ ಉಕ್ತಿ ಸೂಕ್ತಿ ಸುಧಾರಣವದಲ್ಲಿ ಕವಿ ಹೇಳಿರೋ ಮಾತನ್ನ, ಕವಿವಾಣಿಯನ್ನು ನಾನು ಹೇಳಿದೆ. ಕಟ್ಟಿಯುಮೇನೋ ಮಾಲೆಗಾರನ ಪೊಸಬಾಸಿಗಂ ಮುಡಿಯುವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ. ಇದು ಕವಿ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವದಲ್ಲಿ ಬರುವ ಒಂದು ನುಡಿ. ಇದು ನನಗೆ ಎಲ್ಲೋ ನಾನು ಬಾಲ್ಯದಲ್ಲಿ ಹೈಸ್ಕೂಲ್ ಓದ್ತಾ ಇದ್ದಾಗ್ಲೋ ಆ ಕಾಲದಲ್ಲಿ ನಮ್ಮ ಗುರುಗಳು ತರಗತಿಯಲ್ಲಿ ಹೇಳಿದ್ದು ನನಗೆ ನೆನಪಿತ್ತು. ಆದ್ರೆ ಅದು ಯಾವ ಗ್ರಂಥದಲ್ಲಿದೆ, ಎಲ್ಲಿದೆ, ಅಥವಾ ನೀವು ಸೂಕ್ತಿ ಸುಧಾರಣವ ಅಂತ ಹೇಳಿದ್ರು ಅದು ಎಲ್ಲಿ ಸಿಗುತ್ತೆ, ಇದನ್ನೆಲ್ಲ ಗೊತ್ತಾಗಬೇಕಾದ್ರೆ ನಾನು ಗೂಗಲ್ ಈಗ ಮಾಡಬಹುದೇನೋ, ಅದು ಎಲ್ಲಾ ಲೈಬ್ರರಿಗಳು ಡಿಜಿಟೈಸ್ ಆಗಿದ್ರೆ ಎಲ್ಲಾ ಮಾಹಿತಿ ಅಲ್ಲಿದ್ರೆ ನಮ್ಗೆ ಸಿಗ್ಬಹುದು. ಇಲ್ದಿದ್ರೆ ನಾವು ನಮ್ಮ ಮೂಲ ಗುರುಗಳು ಇದ್ರೆ ಅವರನ್ನೇ ಸಂಪರ್ಕಿಸಬಹುದು. ನಾನು ಹಾಗೆ ಮಾಡಿದ್ದೆ, ನಮ್ಮ ಗುರುಗಳನ್ನೇ ನಾನು ಸಂಪರ್ಕ ಮಾಡಿ, ಸರ್ ನೀವು ಹೇಳಿದ್ರಲ್ಲ ಆ ವಾಕ್ಯ, ಅದು ಯಾರು ಹೇಳಿದ್ದು, ಯಾವ ಕೃತಿಯಲ್ಲಿ ಬಂದಿದೆ, ನನ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ನಾನು ಅವರಿಗೆ ಸಂದೇಶ ಹಾಕಿದ್ದೆ. ನನಗೆ ಉತ್ತರ ಅವರು ಬರೆದ್ರು. ಹಾಗೆ ನನಗೆ ಗೊತ್ತಾಯ್ತು ಅಥವಾ ನೆನಪಿಗೆ ಬಂತು. ಈಗ ನಾವು ಗ್ರಂಥಾಲಯಕ್ಕೆ ಬಂದು ನನಗೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಪುಸ್ತಕದ ಪ್ರತಿಯನ್ನು ನಾನು ನೋಡಬೇಕು, ಅದರ ಪ್ರಿಂಟ್ ಅನ್ನು ನೋಡಬೇಕು ಅಂತ ಬಯಸಿದ್ರೆ ಗ್ರಂಥಪಾಲಕರು ಅದು ಎಲ್ಲಿದೆ ಅದನ್ನ ನಮ್ಗೆ ಕೊನೆಯ ಪಕ್ಷ ತೋರಿಸುವ ಕೆಲಸ ಆದ್ರೂ ಮಾಡಬೇಕು. ಅದನ್ನ ನೀವು ಹೇಳ್ತಾ ಇರೋದು ಅಂದ್ರೆ ಬಂದಾಗ ನಿಮ್ಗೆ ನಾನೇನಾದ್ರೂ ಸಹಾಯ ಮಾಡಬಹುದಾ, ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಾಗಿದೆಯಾ ಅಂತ ತಾವಾಗೆ ಇನಿಷಿಯೇಟಿವ್ ತಗೊಂಡು ಮಾತಾಡಬೇಕು. ಬಂದ ಓದುಗ ಇವರನ್ನು ಹುಡುಕೊಂಡು ಹೋಗಿ ಗ್ರಂಥಪಾಲಕರು ಎಲ್ಲಿದ್ದಾರೆ, ನನಗೆ ಇಂಥದ್ದೊಂದು ಬೇಕಾಗಿತ್ತು ಅಂತ ಅವರ ಬೆನ್ನು ಹತ್ತೋದಲ್ಲ. ಬರುವ ಮೊದಲೇ ಇವರು ಸಿದ್ಧರಾಗಿದ್ದು, ಅಂದ್ರೆ ಸ್ವಲ್ಪ ಅಂದ್ರೆ ಈ ಸಂವಹನ ಚೆನ್ನಾಗಿರ್ಬೇಕು ಅಂತ ನೀವು ಹೇಳ್ತೀರಿ. ಖಂಡಿತ ಮೇಡಮ್. ಈಗ ನೋಡಿ, ಅದು ನಿಮ್ಮ ಒಂದು ಇದು ನನಗೆ ದೇವನೂರು ಮಾದೇವನವರದ ಒಂದು ಪುಸ್ತಕ ನನಗೆ ಜ್ಞಾಪಕ ಬರುತ್ತೆ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡುತ್ತೆ ಅನ್ನೋದಕ್ಕೆ ನೀವು ಕೊಟ್ಟಂತ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಮಾಲೆಯ ನಿಮ್ಮ ಉದಾಹರಣೆ. ಕಟ್ಟಿಯುಮೇನೋ ಮಾಲೆಗಾರನ ಹೊಸ ಬಾಸಿಗಂ ಮುಡಿಯುವ ಭೋಗಿಗಳಿಲ್ಲದೆ ಬಾಡಿಪೋಗದೆ. ಕವಿ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ ಕಾವ್ಯದಿಂದ ತಗೊಂಡಿರುವ ಈ ವಾಕ್ಯ ನಮ್ಮ ಗುರುಗಳಾದ ಡಾಕ್ಟರ್ ಮಹಾಬಲೇಶ್ವರ ರಾವ್ ಅವರನ್ನು ನಾನು ಸಂಪರ್ಕಿಸಿ ಅವರು ನನಗೆ ಮತ್ತೆ ಇದನ್ನು ಸರಿಯಾಗಿ ಬರೆದು ಕಳಿಸಿದ್ರು. ನಮ್ಮ ಹೈಸ್ಕೂಲ್ನ ಕನ್ನಡ ಅಧ್ಯಾಪಕರಾಗಿದ್ರು ಅವರು. ಹೀಗೆ ಪ್ರತಿಯೊಂದು ಅಕ್ಷರವೂ ಮುದ್ರಿತ ಅಕ್ಷರ ಇರ್ಬೋದು, ಕೈ ಬರಹದ ಅಕ್ಷರ ಇರ್ಬೋದು, ಒಂದು ಪುಸ್ತಕ ಅದು ಒಬ್ಬ ಓದುಗನನ್ನು ಬಯಸ್ತದೆ. ಇಟ್ ಡಿಸರ್ವ್ಸ್ ಅ ರೀಡರ್. ಹಾಗೆ ಪ್ರತಿಯೊಬ್ಬ ಓದುಗನಿಗೂ ಓದುವ ಹಕ್ಕಿದೆ. ಆ ಪುಸ್ತಕಗಳು ಸಾರ್ವಜನಿಕ ಗ್ರಂಥಾಲಯ ಇರ್ಬೋದು, ಅಥವಾ ಖಾಸಗಿ ಗ್ರಂಥಾಲಯ, ಅಥವಾ ಸಂಸ್ಥೆಗಳ ಗ್ರಂಥಾಲಯ, ಅಲ್ಲಿರುವ ಪುಸ್ತಕಗಳು ಯಾರಾದ್ರೂ ಬಂದು ನಮ್ಮನ್ನು ಓದ್ಲಿ ಅಂತ ಕಾಯ್ತಾ ಕೂತಿರ್ತವೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ವಿಷಯ ನೀವು ನಮ್ಮ ಶ್ರೋತೃಗಳಿಗೆ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ, ಡಾಕ್ಟರ್ ಎಸ್ ರಂಗನಾಥನ್ ಅವರ ಜನ್ಮ ದಿನಾಚರಣೆ, ಎರಡು ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ. ಪ್ರೊಫೆಸರ್ ಕೃಷ್ಣಮೂರ್ತಿ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತಿ ನಿಮ್ಗೆ ಸಿಗ್ಲಿ, ಮತ್ತಷ್ಟು ಬಡ್ತಿಗಳು ಕೂಡ ನಿಮ್ಗೆ ಸಿಗ್ಲಿ. ಇನ್ನು ಬಹುಶಃ ಕೆಲವು ವರ್ಷಗಳ ಸೇವೆ ನಿಮ್ಗೆ ಇದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಸೇವಾವಧಿಯಲ್ಲಿ ನಿಮ್ಮ ಗ್ರಂಥಪಾಲನಾ ಕರ್ತವ್ಯ ಇನ್ನಷ್ಟು ಚೆನ್ನಾಗಿ ಸಾಗ್ಲಿ ಅಂತ ಹೇಳ್ತಾ ನಮ್ಮ ಶ್ರೋತೃಗಳ ಪರವಾಗಿ ನಿಮ್ಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ ಮೇಡಮ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ.
ಅಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ತಾರಾಪುಂಜ ಕಾರ್ಯಕ್ರಮದಲ್ಲಿ ಇದುವರೆಗೆ ಲೈಬ್ರರಿ ಲೋಕದ ಪಿತಾಮಹ ಎಸ್ಆರ್ ರಂಗನಾಥನ್ ಅವರ ಬಗ್ಗೆ ನಮಗೆ ತಿಳಿಸಿಕೊಟ್ಟವರು ಗ್ರಂಥಪಾಲನಾ ಕ್ಷೇತ್ರದಲ್ಲಿ ಅಪಾರ ಅನುಭವ ಪಡೆದಿರುವ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಾಧ್ಯಾಪಕರು ಪ್ರೊಫೆಸರ್ ಕೃಷ್ಣಮೂರ್ತಿ. ಇವರನ್ನು ಮಾತನಾಡಿಸಿದವರು ಕನ್ಸೆಪ್ಟಾ ಫರ್ನಾಂಡಿಸ್. ಇದು ಇಂದಿನ ತಾರಾಪುಂಜ.